ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ರೀಡಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ದುಡ್ಡಿಲ್ಲ ಇಲ್ದಂಗೆ ಫಸ್ಟ್ ಅಪ್ಡೇಟ್. ಅಕ್ಷರ್ ಪಟೇಲ್ ಅವರು ಮಾತಾಡಿದರೆ, ನಿಮ್ಮ ಟೀಮಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ನೀವು ನೋಡಿರುವಂಥ ಪ್ಲೇಯರ್ಸ್ಗಳಲ್ಲಿ ಯಾರು ಬೆಸ್ಟ್ ಸ್ಲೆಡ್ಜಿಂಗ್ ಮಾಡ್ತಾರೆ, ಸಖತ್ತಾಗಿ ಸ್ಲೆಡ್ಜ್ ಮಾಡುವಂಥವ್ರು ಯಾರು ಅಂತ ಕೇಳಿದಾಗ ಆಬ್ವಿಯಸ್ಲಿ ಆಟೋಮೆಟಿಕ್ಕಾಗಿ ಒಂದು ಹೆಸರು ಪಾಪಪ್ ಆಗಬೇಕು. ಅದು ಯಾವುದು ಅಂದರೆ ಅದು ವಿರಾಟ್ ಕೊಹ್ಲಿ ಹೆಸರು. ಸೊ ವಿರಾಟ್ ಕೊಹ್ಲಿ ಬೆಸ್ಟ್ ಸ್ಲೆಡ್ಜ್ ಮಾಡ್ತಾರೆ. ಅದನ್ನ ಬಿಡ್ತು ಅಂದರೆ ಸಿರಾಜ್ ಜಾಸ್ತಿ ಸ್ಲೆಡ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಿರಾಜ್ ಅಣ್ಣಂಗೆ ಎಲ್ಲಿಂದ ಆ ಸ್ಲೆಡ್ಜಿಂಗ್ ಬಂತು, ಎಲ್ಲಿಂದ ಎರವಲ್ ಪಡೆದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋದೇ. ಅದು ವಿರಾಟ್ ಕೊಹ್ಲಿಯಿಂದನೇ ಎರವಲ್ ಪಡೆದಿರೋದು ಅಂತ. ಅಂಡ್ ಅವರ ಪ್ರೆಸೆನ್ಸ್ ಅಲ್ಲಿ ಅವರ ಗ್ರೌಂಡ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಸಿರಾಜ್ ಅಣ್ಣನ ಜೊತೆಗೆ ಸಿರಾಜ್ ಅಣ್ಣ ಎಲ್ಗೋ ಹೋಗ್ಬಿಟ್ಟಿರ್ತಾರೆ. ಅದು RCB ವಿಚಾರದಲ್ಲಿ ಆಗಿರೋ ಅಷ್ಟೇ, ಇಂಡಿಯನ್ ಟೀಮ್ ವಿಚಾರದಲ್ಲಿ ಆಗಿರೋ ಅಷ್ಟೇ. ಒಂಥರ ವಿರಾಟ್ ಕೊಹ್ಲಿ ಇದ್ದಾರೆ ಅಂದ್ರೆ ಅವ್ರ ಪ್ರೆಸೆನ್ಸ್ ಇದೆ ಅಂತ ಅಂದ್ರೆ ಸಿರಾಜ್ ಅಣ್ಣ ಹೌದು ಸ್ಲೆಡ್ಜ್ ಮಾಡಿದವ್ರು ಎಲ್ಲಾನು ಮಾಡ್ತಾರೆ. ಅವ್ರು ಇದಾರೆ ಅಂತ ಆದ್ರೆ ಇನ್ನ ಪೀಕಿಗೆ ಹೋಗ್ಬಿಟ್ಟಿರುತ್ತೆ ಸ್ಲೆಡ್ಜಿಂಗ್ ಲೆವೆಲ್. ಸಿರಾಜ್ ಬೈದು ವಿರಾಟ್ ಕೊಹ್ಲಿ ಮೀರ್ಸೋಂತ ಲೆವೆಲ್ ಕೊಟ್ಟೋಗ್ಬಿಟ್ಟಿರ್ತದೆ ಸಿರಾಜ್ ಬೈ ಸ್ಲೆಡ್ಜಿಂಗ್. ಅಪೇಡ್ಬಿಟ್ಟು ಎಬಿಡಿಬಿಲಿಯರ್ಸ್ ಅವರು ಓಪನ್ ಆಗಿ ಒಪ್ಕೊಂಡಿದ್ರೆ ವಿರಾಟ್ ಕೊಹ್ಲಿಗೆ ಇವ್ರು ಯಾವಾಗ ಅವರ ರಿಟೈರ್ಮೆಂಟ್ ಬಗ್ಗೆ ಹೋಗ್ಬಿಟ್ಟು ಹೇಳಿದ್ರೋ, ಇಲ್ಲ ಅವ್ರು ರಿಟೈರ್ಮೆಂಟ್ ತಗೊಳಕಿನ್ನ ಮುಂಚೆ ಅವ್ರಿಗೆ ವಿರಾಟ್ ಕೊಹ್ಲಿಗೆ ಹೇಳಿದ್ರಂತೆ. ಸೊ ಅವಾಗ ವಿರಾಟ್ ಕೊಹ್ಲಿ ಇವ್ರನ್ನ ಸ್ಟಾಪ್ ಮಾಡಿದ್ರಂತೆ. when I went up to ವಿರಾಟ್ ಕೊಹ್ಲಿ and said I am done and told my retirement from IPL, Virat said to stop me not to retire from IPL. ನಿಂತ್ಕೋಗೋರು ಏನೋ ಇಷ್ಟು ಬೇಗ ಬಿಟ್ಟು ಹೋಗ್ತಾ ಇದೆಯಾ 2021 ಅಂತ ಕಾಣಿಸುತ್ತೆ. 2021 2020 ಇಲ್ಲ ರಿಟೈರ್ ಆಗಿದ್ದು ಬಿಡಿವಿಲಿಯರ್ಸು. ಸೊ ಇಷ್ಟು ಬೇಗ ಏನಕ್ಕೂ ರಿಟೈರ್ ಆಗ್ತೀಯಾ, ಇನ್ನೂ ಒಂದು ಮೆಗಾ ಆಕ್ಷನ್ವರೆಗೂ ಇರು, ಇನ್ನೊಂದು 3 ವರ್ಷ ಆಡ್ಬಿಟ್ಟು ಹೋಗು ಅಂತ ಆ ಥರ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಅವರು ಅದೇ ಇರುತ್ತಲ್ಲ ಆಗಿರೋ ಇಷ್ಟು ವರ್ಷ ಆಡ್ಕೊಂಬಂದಿರು ಸಡನ್ನಾಗಿ ಬಿಟ್ಟೋಗ್ಬಿಡ್ತಾರೆ ಅಂತಂದರೆ. ಸೊ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರನ್ನ ಪ್ರಿಸರ್ವ್ ಮಾಡೋದಕ್ಕೆ ನೋಡಿದ್ರಂತೆ. ಬಟ್ ಇಲ್ಲ ಐ ಆಮ್ ಡನ್ ಅಂತ ಕ್ಲಾರಿಟಿ ಕೊಟ್ಬಿಟ್ಟು ಈಚೆಗಡೆ ಬಂದ್ರಂತೆ. ಬಿಡಿ. ಅಪ್ಡೇಟ್ ನಂಬರ್ 3, ಜೋಫ್ರಾ ಆರ್ಚರ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ ಇಂಡಿಯನ್ ಟೀಮ್ ಬಗ್ಗೆ, ಅದೇ IPL ಬಗ್ಗೆ ಮಾತಾಡ್ತಾ ಈ ಸೀರೀಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಟ್ ದ IPL ವಿಕೆಟ್ಸ್ ಆರ್ ಸೋ ಈಸಿ ಅಂಡ್ ದ ಬೌಂಡ್ರೀಸ್ ಆರ್ ಸೋ ಸ್ಮಾಲ್. ಐ ಥಿಂಕ್ ಇಟ್ ಗೋಸ್ ಬ್ಯಾಕ್ ಟು ನಾರ್ಮಲ್ ಹಿಯರ್ ಇನ್ ಇಂಗ್ಲೆಂಡಿಗೆ ಬಂದರು ಅಂತಂದರೆ ಆಟ ಗೀಟ ಎಲ್ಲ ನಡೆಯಲ್ಲ, ನಾರ್ಮಲೈಸ್ ಆಗೋಗ್ಬಿಡುತ್ತೆ. ಯಾರೇ ಬಂದರೂ ಅಷ್ಟೇ IPL ಆಡ್ಕೊಂಡು ಬಂದಿರೋಂಥವ್ರು ನಾರ್ಮಲೈಸ್ ಆಗುತ್ತೆ. ಇಂಗ್ಲೆಂಡ್ ಬಂದರು ಅಂದರೆ ಅವ್ರದ್ದು ಅಸಲಿ ಆಟ ಏನಿದೆ ಅದು ಈಚೆಗಡೆ ರಿಫ್ಲೆಕ್ಟ್ ಆಗೋಗ್ಬಿಡುತ್ತೆ, ಓಪನ್ ಅಪ್ ಆಗೋಗ್ಬಿಡ್ತಾರೆ ಅವರು ಇಂಗ್ಲೆಂಡಲ್ಲಿ. ಯಾಕಂದರೆ ಫ್ಲಾಟ್ ವಿಕೆಟ್ಸ್ಗಳು ಇಲ್ಲಿ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಫ್ಲಾಟ್ ವಿಕೆಟ್ಸ್ ಆಗಿರಲಿ, ಅಷ್ಟು ಶಾರ್ಟ್ ಬೌಂಡ್ರೀಸ್ಗಳಾಗಿರಲಿ ಇಲ್ಲಿ ಇರೋದಿಲ್ಲ. ಅದಕ್ಕೆ ಯೂಸ್ ಟು ಆಗಿರುವಂಥವ್ರು ಇಲ್ಲಿ ಖಂಡಿತ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳಿದ್ರೆ. ಅಂಡ್ ಇಂಡಿಯನ್ ಟೀಮ್ ಕೂಡ ಅದನ್ನೇ ಮಾಡ್ತಾ ಇರೋದು ಇವಾಗ. ಅಪ್ಡೇಟ್ ನಂಬರ್ 4, ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡಿದ್ರೆ ಎಬಿಡಿವಿಲಿಯರ್ಸ್ ಅವರು, ಶ್ರೇಯಸ್ ಅಯ್ಯರ್ ಡಿಸರ್ವ್ಸ್ ಅ ಬಿಟ್ ಆಫ್ ಟೈಮ್. ಹಿ ಡಿಸರ್ವ್ಸ್ ಅನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಟು ಪ್ರೂವ್ ಇಫ್ ಹಿ ಈಸ್ ದ ರೈಟ್ ಗಾಯ್ ಆರ್ ನಾಟ್. ಅಂದ್ರೆ ಕ್ಯಾಪ್ಟನ್ಸಿ ಬಗ್ಗೆ, ಐ ಆಲ್ವೇಸ್ ಲವ್ಡ್ ಹಿಮ್ ಆಸ್ ಎ ಕ್ಯಾಪ್ಟನ್ ಇನ್ IPL ವಿತ್ ಹಿಸ್ ಕಾಮ್ನೆಸ್ ಅಂಡ್ ಇಟ್ಸ್ ಅನ್ಫೇರ್ ಟು ಜಡ್ಜ್ ಹಿಮ್ ಜಸ್ಟ್ 2 or 3 ಗೇಮ್ಸ್ ಆಗಿಲ್ಲ. ಇವಾಗ 5 ಗೇಮ್ ಆಗಿದೆ. ಒಂದು ಮ್ಯಾಚು ಮಳೆಯಿಂದ ನಿಂತೋಗಿದೆ. ಸೊ 4 ಗೇಮು ಸೋತಿದ್ದಾರೆ. ಸೊ 4 ಗೇಮಿಂದ ಅವ್ರು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಕ್ಯಾಪ್ಟನ್ಸಿನ. ಒಂದು ಲಾಂಗ್ ರನ್ ಕೊಟ್ಟಿದಾರಪ್ಪ, ಲಾಂಗ್ ರನ್. ಜಿಂಬಾಬ್ವೆ ಸೀರೀಸ್ಗೂ ಕೂಡ ಇವರೇ ಕ್ಯಾಪ್ಟನ್ನು. ಸೊ ಅದನ್ನೇನು ಇವರಿಂದ ಕಿತ್ಕೊಂಡ್ಬಿಡ್ತಾರೆ ಕ್ಯಾಪ್ಟನ್ಸಿನ ಹತ್ರ ಇಲ್ಲ. ಸೊ ಆ ಸೀರೀಸ್ಗೂ ಕೂಡ ಇವರೇ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಎಲ್ಲೂ ಸೋತು ಆ ಜಿಂಬಾಬ್ವೆ ಸೀರೀಸಲ್ಲಿ ಏನಾದ್ರು ಸೋತೋಗ್ಬಿಟ್ರು ಅಂತಂದರೆ, ಇನ್ ಕೇಸ್ ಏನಾದ್ರು ಇಂಡಿಯಾ ಆ ಥರ ವರ್ಸ್ಟ್ ಕೇಸ್ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ ಅವಾಗ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ 3 ಸೀರೀಸು ಆಸ್ ಎ ಕ್ಯಾಪ್ಟನ್ನು ಯಾವ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ನು ಕೂಡ ಈ ಥರ ಅಜೀಬಾಗಿ ಸೋಲ್ಸಿಲ್ಲ. ಸೊ ಈ ಥರ ಆಯಿತು ಅಂತಂದರೆ ಅದು ಸೀರಿಯಸ್ ಥಿಂಗ್ ಟು ವರಿ ಆಗುತ್ತೆ, ಸಿವಿಯರ್ ಆಗುತ್ತೆ ಕಂಡೀಷನ್ನು. ಸೊ ನನ್ನ ಪ್ರಕಾರ ಆ ಥರ ವರ್ಸ್ಟ್ ಆಗದೆ ಇರ್ಬೋದು, ಜಿಂಬಾಬ್ವೆ ಮೇಲೆಲ್ಲ ಸೋಲ್ದೇ ಇರೋ ಥರ ಆಗ್ಬೋದು. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟು ಲಾಂಗ್ ರನ್ ಕೊಡಬೇಕು ಅಂತ ಹೇಳಿದರೆ 4 ಮ್ಯಾಚ್ 5 ಮ್ಯಾಚ್ಗೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ ಒಬ್ಬರು ಕ್ಯಾಪ್ಟನ್ಸಿ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಅವ್ರ ಕ್ಯಾಪ್ಟನ್ಸಿಗೆ IPL ಕ್ಯಾಪ್ಟನ್ಸಿಗೆ ಸಿಕ್ಕಾಪಟ್ಟೆ ಒಂಥರ ಫ್ಯಾನ್ ಆಗೋಗ್ಬಿಟ್ಟಿದೆ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಅದೇನು ಮಾಡಿದ್ರು ಶ್ರೇಯಸ್ ಅಯ್ಯರ್ ಅಂತ, ಆ ಒಂದು ಭರವಸೆನ ಉಳಿಸ್ಕೊಂತಾರ ಅಂತ. ಅಪ್ಡೇಟ್ ನಂಬರ್ 5, ವೆಂಕಟೇಶ್ ಅಯ್ಯರ್ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿಯ ಪ್ರೆಸೆನ್ಸ್ ಇತ್ತು ಅಂತಂದರೆ ನಮಗೆ ಸಾಕು, ಅದೇ ಒಂದು ಕಾನ್ಫಿಡೆನ್ಸ್ ಇದ್ದಂಗೆ. ವಿರಾಟ್ ಕೊಹ್ಲಿ ಅಂತಾರೆ ಕಾನ್ಫಿಡೆನ್ಸ್ ಅಂತಾರೆ ವಿರಾಟ್ ಕೊಹ್ಲಿ. ಇದ್ರ ಬಗ್ಗೆ ಸಾಕಷ್ಟು ಸಲ ಮಾತಾಡಿದ್ರೆ ಆ್ಯಂಡ್ ಮತ್ತೆ ಇನ್ನೊಂದ್ಸಲಿನೂ ಮಾತಾಡಿದ್ರೆ ವೆಂಕಟೇಶ್ ಅಯ್ಯರ್ ಅವರು. ಸೊ ವಿರಾಟ್ ಕೊಹ್ಲಿ ಕ್ರೀಸಲ್ಲಿ ಇದ್ದಾರೆ ಅಂತಂದರೆ, ನಾವು ನಾನ್ ಸ್ಟ್ರೈಕರಲ್ಲಿ ಇದ್ದೀವಿ ಅಂತಂದರೆ, ಸೊ ಅದೊಂಥರ ಡಿಫ್ರೆಂಟ್ ಫೀಲು. ವಿರಾಟ್ ಕೊಹ್ಲಿ ಇದ್ದಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ, ನಾವು ಹೆಂಗೆ ಬೇಕಾದ್ರೂ ಫ್ರೀ ಹ್ಯಾಂಡಲ್ಲಿ ಬ್ಯಾಟಿಂಗ್ನ ಆಡ್ಬೋದು. ಜೊತೆಗೆ ಫೀಲ್ಡಿಂಗಲ್ಲೂ ಕೂಡ ಅಷ್ಟೇ ವಿರಾಟ್ ಕೊಹ್ಲಿ ಇದ್ದಾರೆ ಅಂದರೆ ಒಂಥರ ಎಕ್ಸ್ಟ್ರಾ ಪಂಪ್ಡಪ್ ಆಗಿರ್ತೀವಿ ನಾವು. ಸೊ ಅವರು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಸುಮ್ಮನೆ ಅದೇ ಶೋಲ್ಡರ್ಸ್ನ ಡೌನ್ ಮಾಡಿಕೊಂಡು ಸುಮ್ಮನೆ ಜಾಗ್ ಮಾಡ್ಕೊಂಡಿರೋದಕ್ಕೆ ಆ ಥರ ಎಲ್ಲ ಬಿಡೋದಿಲ್ಲ. ಸೊ ಒಂಥರ ಅಟೆಂಟಿವ್ ಆಗಿರಬೇಕು ಫೀಲ್ಡಲ್ಲೆಲ್ಲನೂ, ಆ ಥರ ಒಂಥರ ಅಟೆಂಟಿವ್ ಆಗಿ ಇಟ್ಕೊತಾರೆ. ಸೊ ಎಲ್ಲ ರೀತಿಯೂ ಕೂಡ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದು RCB ಯಾರು ಅನ್ನೋದು ವಿರಾಟ್ ಕೊಹ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡಿದ್ರೆ ಮೊಯಿನ್ ಅಲಿ ಅವರು, ದ ಇಂಪ್ಯಾಕ್ಟ್ ಪ್ಲೇಯರ್ ಮೇಕ್ಸ್ ಎ ಬಿಗ್ ಡಿಫರೆನ್ಸ್ ಇನ್ IPL. ಐ ಥಿಂಕ್ ದೇ ಹ್ಯಾವ್ ಲಾಸ್ಟ್ ದ ಆರ್ಟ್ ಆಫ್ ಬ್ಯಾಟಿಂಗ್ ಇನ್ T20 ಕ್ರಿಕೆಟ್ ಅಂತ ಹೇಳಿದರೆ, ನನ್ನ ಪ್ರಕಾರ 100% ಗುರು, 100% ನೆಕ್ಸ್ಟ್ ವರ್ಷ ಇಂಪ್ಯಾಕ್ಟ್ ಪ್ಲೇಯರ್ನ ಕಿತ್ತಾಕ್ತಾರೆ IPL ಇಂದ. ಯಾಕೆ ಅಂದರೆ ಇವಾಗ ಅನುಭವಿಸ್ತಾ ಇರೋವಂಥದ್ದು ನೋಡಿ ಯಾವ ಥರ ಅನುಭವಿಸ್ತಾ ಇದ್ದಾರೆ ಅಂತ ಇಂಡಿಯನ್ ಕ್ರಿಕೆಟರು. ಸೊ ಮೊಯಿನ್ ಅಲಿ ಕೂಡ ಅದನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ. ಏನಕ್ಕೆ ಇಂಡಿಯನ್ ಟೀಮ್ ಸ್ಟ್ರಗಲ್ ಮಾಡಿದ್ರೆ ಅಂತಂದರೆ
ಆರ್ಟ್ ಆಫ್ ಬ್ಯಾಟಿಂಗ್ನ ಒಂಥರ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು. ಇಂಪ್ಯಾಕ್ಟ್ ಪ್ಲೇಯರ್ನ ಅದನ್ನ ಇದನ್ನ ತೊಗೊಂಬಂದ್ಬಿಟ್ಟು ಆರ್ಟ್ ಆಫ್ ಬ್ಯಾಟಿಂಗ್ನ ಕಳ್ಕೊಂಡ್ಬಿಟ್ಟಿದ್ರೆ ಆ್ಯಂಡ್ ಡಿಪೆಂಡೆನ್ಸಿ ಅನ್ನೋದು ಬಂದ್ಬಿಟ್ಟಿದೆ. ಸೊ ಒಂಥರ ಅಡ್ಯಾಪ್ಟ್ ಆಗಿಬಿಡಿದ್ರು, ಅದಕ್ಕೆ ಒಂಥರ ಅಡ್ಯಾಪ್ಟ್ ಆಗಿಬಿಡ್ತಾರೆ. ಒಂದು 3 ತಿಂಗಳು ಅದೇ ಆಡಿದ್ರು ಅಂದ್ರೆ ಅದಕ್ಕೆ ಅಡ್ಯಾಪ್ಟ್ ಆಗೋಗ್ಬಿಡ್ತಾರೆ ಪ್ಲೇಯರ್ಸ್ಗಳೆಲ್ಲ. ಸೊ ಅಷ್ಟು ಈಸಿ ಅಲ್ಲ ಒಂದು ಈ ಥರ ಒಂದು ವಿಕೆಟಲ್ಲಿ ಒಂಥರ ಫ್ಲಾಟ್ ಇಲ್ಲದೆ ಇರುವಂಥ ಸರ್ಫೇಸಲ್ಲಿ, ಜೊತೆಗೆ ಬೌಂಡ್ರಿ ಡೈಮೆನ್ಷನ್ಸ್ ದೊಡ್ಡ ಇರುವಂಥ ಸರ್ಫೇಸ್ಗಳಲ್ಲಿ ಆಡೋದು ಅಷ್ಟು ಈಸಿ ಇರೋದಿಲ್ಲ ಈ ಥರ ಅಡ್ಯಾಪ್ಟ್ ಆಗಿರುವಂಥ ಪ್ಲೇಯರ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ನನ್ನ ಅನಿಸಿಕೆ, ಪರ್ಸನಲ್ ಅನಿಸಿಕೆ, ಇಂಪ್ಯಾಕ್ಟ್ ಪ್ಲೇಯರ್ಗಳನ್ನ ಕಿತ್ತಾಕ್ಬೇಕು ಅಂಡ್ ಕಿತ್ತಾಕ್ತಾರೆ ಅಂತ ನೆಕ್ಸ್ಟ್ ಸೀಸನ್ಗೆ. ಅಪ್ಡೇಟ್ ನಂಬರ್ 7, ರೋಹಿತ್ ಶರ್ಮಾ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ರೋಹಿತ್ ಶರ್ಮಾ ಲಂಡನ್ಗೆ ಬಂದು ಇಳಿದಿದ್ದಾರಂತೆ. ಅರ್ಲಿ ಆನ್ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಇನ್ನು ಸೀರೀಸು ಬರೋದು ಕೆಲವು ದಿನ ಇದೆ, ಏನು ಜಾಸ್ತಿ ದಿನ ಏನಿಲ್ಲ, ಕೆಲವು ದಿನ ಇದೆ ಅಷ್ಟೇ. ಸೊ ಇವಾಗ ಅರ್ಲಿ ಆನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಸ್ಟಾಟ್ಸ್ ಇದೆ ಗುರು. ಇಂಗ್ಲೆಂಡ್ ನೆಲದಲ್ಲಿ ರೋಹಿತ್ ಶರ್ಮಾ ನೋಡೋಕೆ ಹೋದ್ರೆ ಓಡಿಸ್ ಅಂತ ಬಂದಾಗ, ವರ್ಲ್ಡ್ ಕಪ್ ಅಂತ ಬಂದಾಗ ಒಂಥರ ಹಾವಳಿ ಜೋರಾಗೇನೆ ಹಾವಳಿ ಕೊಡಿ ರೋಹಿತ್ ಶರ್ಮಾ ಒಂದು ಸೈಕಲಲ್ಲಿ. ಸೊ ಹೋಪ್ಸ್ ಜಾಸ್ತಿನೇ ಇದೆ. ಆ್ಯಂಡ್ ಲಾಸ್ಟ್ ಸೀರೀಸ್ ಬೇರೆ ಸಖತ್ತಾಗಿ ಆಗಿಲ್ಲ ಇವಾಗ ರೋಹಿತ್ ಶರ್ಮಾ ಅವ್ರಿಗೆ. ಸೊ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ಬರ್ತಾರೆ. ಯಾಕಂದರೆ ಇಂಗ್ಲೆಂಡ್ ನೆಲದಲ್ಲಿ ಆಡೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ನೋಡೋದಲ್ಲಪ್ಪ ಯಾವ ಥರ ಸ್ಟ್ರಗಲ್ ಮಾಡಿದ್ರೆ ಇಂಡಿಯನ್ಸು ಅಂತ. ಅಂದರೆ ಹಿಸ್ಟ್ರಿ ತೆಗೆದು ನೋಡ್ತಂದ್ರೆ ಇಂಗ್ಲೆಂಡರು ಖಂಡಿತ ಅವ್ರ ನೆಲದಲ್ಲಿ ಅಷ್ಟು ಈಸಿಯಾಗಂತೂ ಗೆಲ್ಲೋದಕ್ಕೆ ಒಪೋನೆಂಟ್ಗಳಿಗೆ ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 8 ಮಾತಾಡಿದರೆ ರವಿ ಅಶ್ವಿನ್ ಅವರು ರೆಸ್ಟ್ ಬಗ್ಗೆ. ವಾಟ್ ಇಸ್ ದ ಮೀನಿಂಗ್ ಆಫ್ ರೆಸ್ಟ್? It's not a written rule that opportunities need to be given on these tours. What does ಸಂಜು ಸ್ಯಾಮ್ಸನ್ ಪ್ಲೇ? ಸಂಜು ಸ್ಯಾಮ್ಸನ್ ಬಗ್ಗೆನೇ ಮಾತಾಡಿದರೆ. ರೆಸ್ಟು ಗಿಷ್ಟು ಇದೆಲ್ಲ ನಜ್ಜಿ ಎಲ್ಲ ರೆಸ್ಟ್ ಗಿಷ್ಟೆಲ್ಲ ಏನು ಮ್ಯಾಟ್ರ್ ಆಗಲ್ಲ. T20 ಆಡ್ತಿರೋದಲ್ಲೇನು ಟೆಸ್ಟ್ ಮ್ಯಾಚ್ ಆಡ್ತಿಲ್ಲ ರೆಸ್ಟ್ ಗಿಸ್ಟ್ ತಗೊಳ್ಳೋದಕ್ಕೆ. ಹಿ ಓನ್ಲಿ ಪ್ಲೇಸ್ T20 ಈಸ್ ನಾಟ್ ಟೆಸ್ಟ್ ಆರ್ ನಾಟ್ ODIs. ವಾಟ್ಸ್ ದ ಪಾಯಿಂಟ್ ಆಫ್ ಗಿವಿಂಗ್ ಇಂಗ್ ರೆಸ್ಟ್? ಅಂದರೆ ಇವಾಗ ಏನಾದ್ರು ಇನ್ ಕೇಸ್ ಏನಾದ್ರು ಇವರು ಪಾಯಿಂಟ್ ಔಟ್ ಮಾಡಿದಾರೆ ಅಂದರೆ ಇವು ಹೇಳಿದ್ರಲ್ಲಪ್ಪ ಗಂಭೀರಣ್ಣ ಅವರು, ನಾನು ಮಾತಾಡ್ಬಿಟ್ಟಿದ್ದೀನಿ ಸಂಜು ಸ್ಯಾಮ್ಸನ್ ಜೊತೆಗೆ, ನಾವು ಪರ್ಸನಲಾಗಿ ಮಾತಾಡ್ಕೊಂಡಿದ್ದೀವಿ ಅಂತ. ಸೊ ರೆಸ್ಟ್ ಕೊಡ್ತಾರೆ ಅಂತ ಅಂದರೆ 1 ಮ್ಯಾಚೋ 2 ಮ್ಯಾಚ್ ಅವ್ರಿಗೆ ರೆಸ್ಟ್ ಕೊಡ್ತಾರೆ ಅಂತಂದರೆ ಏನಕ್ಕೆ ರೆಸ್ಟು? ಅವ್ರು ಆಡ್ತಿರೋದೇ ಒಂದು ಫಾರ್ಮೇಟಲ್ಲಿ, ಏನು ODIನೂ ಆಡ್ತಿಲ್ಲ ಆ್ಯಕ್ಟಿವ್ ಆಗಿ, ಜೊತೆಗೆ ಇಲ್ಲಿ ಟೆಸ್ಟ್ ಮ್ಯಾಚಲ್ಲೂ ಕೂಡ ಆಕ್ಟಿವ್ ಆಗಿ ಆಡ್ತಾ ಇಲ್ಲ, ಆಡ್ತಿರೋದೇ ಒಂದು ಫಾರ್ಮ್ಯಾಟು. ಇಲ್ಲಿ ರೆಸ್ಟ್ನ ಅಗತ್ಯತೆ ಏನಾದ್ರು ಏನಿದೆ? ಎಸ್ಪೆಷಲಿ T20 ಆಡುವಂಥ ಪ್ಲೇಯರ್ಸ್ಗಳಿಗೆ ರೆಸ್ಟ್ನ ಅವಶ್ಯಕತೆನೇ ಇಲ್ಲ. ಅಲ್ಲಿ ಏನೇನು ಲಾಂಗರ್ ಫಾರ್ಮ್ಯಾಟ್ನ ಆಡ್ತಾ ಇದ್ದಾರೆ ಅಥವಾ ಏನೇನು ಬೌಲಿಂಗ್ ಮಾಡ್ತಾ ಇದ್ದಾರೆ, ಲಾಂಗ್ ಬೌಲಿಂಗ್ನ ಮಾಡ್ತಾ ಇದ್ದಾರೆ, ರೆಸ್ಟ್ನ ಅಗತ್ಯತೆ ಏನು ಅನ್ನೋದಕ್ಕೆ? ಬುಮ್ರಾ ಕೊಡೋಲ್ಲ ಅರ್ಥ ಇದೆ, ಇವ್ರಿಗೆ ಕೊಡೋಲ್ಲ ಏನು ಅರ್ಥ ಇದೆ? ರೆಸ್ಟ್ ಗಿಸ್ಟ್ ಅಗತ್ಯತೆ ಏನಿಲ್ಲ. ಸೊ ಇದೆಲ್ಲ ಸುಮ್ಮನೆ ಬ್ಲಫ್ ಮಾಡ್ತಾ ಇದ್ದಾರೆ ಅಷ್ಟೇ. ರೆಸ್ಟು ಗಿಷ್ಟು ಅನ್ನೋದೆಲ್ಲ ಅದೆಲ್ಲ ಸುಮ್ಮನೆ ಜಸ್ಟ್ ಬ್ಲಫು. ಸೊ ನೀವು ಜಸ್ಟ್ ಡ್ರಾಪ್ ಅಂತ ಅನ್ಕೊಂಬಿಡಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಶ್ರೇಯಸ್ ಅಯ್ಯರ್ ಅವರ ತಂಗಿ ಮಾತಾಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರ ರೀಸೆಂಟ್ ಪರ್ಫಾರ್ಮೆನ್ಸ್ ಏನಿತ್ತು, ಅವರ ಕ್ಯಾಪ್ಟನ್ಸಿಯ ಪರ್ಫಾರ್ಮೆನ್ಸು, ಅದ್ರ ಬಗ್ಗೆ ಮಾತಾಡಿದರೆ. ಹೌದು, ಶುಭ್ಮನ್ ಗಿಲ್ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಲೆಜೆಂಡ್ಸು. ವಿರಾಟ್ ಕೊಹ್ಲಿ ಲೆಜೆಂಡು, ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಲೆಜೆಂಡು, ರೋಹಿತ್ ಶರ್ಮಾ ಲೆಜೆಂಡು, ಸಚಿನ್ ತೆಂಡೂಲ್ಕರ್ ಲೆಜೆಂಡು. ಸೊ ಇವರೆಲ್ಲರೂ ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ. ಇವರೆಲ್ಲರೂ ಕ್ಯಾಪ್ಟನ್ಸಿಲಿ ಏನು ಎಲ್ಲ ಮ್ಯಾಚ್ನ ಗೆಲ್ಸೇ ಏನಿಲ್ಲ, ಅವರು ಕೂಡ ಮ್ಯಾಚ್ನ ಸೋಲ್ಸಿದ್ದಾರೆ, ಕ್ಯಾಪ್ಟನ್ಸಿಲಿ ಮ್ಯಾಚ್ನ ಸೋತಿದ್ದಾರೆ. ಸೊ ಎಲ್ಲರಿಗೂ ಕೂಡ ನೀವು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಟ್ರೀಟ್ ಮಾಡಿಬಿಟ್ಟು ಇವಾಗ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಅವ್ರು ಇನ್ನೂ ಇವಾಗ ಕ್ಯಾಪ್ಟನ್ಸಿನ ತೊಗೊಂಡಿದ್ದಾರೆ. ಒಂದು 4 ಮ್ಯಾಚ್ ಆಗಿದೆ. ಇವಾಗ ಕ್ಯಾಪ್ಟನ್ಸಿ ತೊಗೊಳೋಂಥ ಟೈಮಲ್ಲಿ ಸುಮ್ಮನೆ ಹಂಗೆ ಎಲ್ಲ ಮಾತಾಡೋದು ಸರಿ ಇರೋದಿಲ್ಲ. ಆಗಿದೆ, ಹೌದು, ವರ್ಸ್ಟ್ ಕೇಸ್ ಸಿನಾರಿಯೋ ಬಂದ್ಬಿಟ್ಟಿದೆ ಆಲ್ರೆಡಿ ಇಂಡಿಯಾಗೆ. ಸೊ ಇಲ್ಲಿಂದ ಹಿಂಗೆ ಅವ್ರನ್ನ ಎಂಕರೇಜ್ ಮಾಡಿಬಿಟ್ಟು ಅವರಿಂದ ಬೆಸ್ಟ್ ತಗೊಂಡು ಬರೋದಕ್ಕೆ ಯೋಚನೆ ಮಾಡಬೇಕು ಹೊರತು ಅವ್ರನ್ನ ಕಾಲು ಎಳೆಯೋದು, ಅವ್ರನ್ನ ಎಳೆದ ಕೆಳಗಡೆ ಕೂರಿಸೋದು ಮತ್ತೆ ಪಾತಾಳಕ್ಕೆ ತಳ್ಳೋದು ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಎಂತೆಂಥ ಲೆಜೆಂಡ್ಸ್ಗಳು ಎಡವಿದ್ದಾರೆ, ಸಿಕ್ಕಾಪಟ್ಟೆ ಸಲ ಎಡವಿದ್ದಾರೆ. ಇವ್ರಿಗೂ ಒಂದು ಅವಕಾಶ ಅನ್ನೋದನ್ನ ಕೊಡಿ, ಅವ್ರು ಪ್ರೂವ್ ಮಾಡಿ ತೋರಿಸ್ತಾರೆ ಅಂತ ಹೇಳಿದರೆ. ಸೊ ತಂಗಿ ಮಾತಾಡ್ತಾರೆ ಗುರು. ತಂಗಿ ಮಾತಾಡೋದಕ್ಕೂ ಜನ ಈಚೆಗಡೆ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇರೋದಿಲ್ವಾ? ನಮ್ಮನೆಯಲ್ಲೂ 1000 ಮಾತಾಡ್ತಾರೆ ನನಗೆ. ನಮ್ಮ ಮಗ ಏನೇ ಮಾಡ್ರು ಸಾಕಾತು, ನಮ್ಮ ಮಗ ಏನೇ ಮಾಡ್ರು ಅಜ್ಜಿ ಟಾಪು ನಮ್ಮ ಮಗ ಅಂತ ಹೇಳ್ತಿರ್ತಾರೆ. ಬಟ್ ಜನ ಮಾತಾಡೋದೇ ಬೇರೆ, ಮನೆಯವ್ರು ಮಾತಾಡೋದೇ ಬೇರೆ. ಅದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ.